ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರಲ್ಲಿ ಭಯಾನಕ ಸೈಕಲ್ ಕಳ್ಳ ಅರೆಸ್ಟ್ ಆಗಿದ್ದಾನೆ. ಹೈಫೈ ಸೈಕಲ್ಗಳೇ ಈ ಕಳ್ಳನ ಟಾರ್ಗೆಟ್ ಆಗಿದ್ವು. ಕಳ್ಳ ಅರೆಸ್ಟ್ ಆಗಿದ್ದು 54 ಹೈಫೈ ಸೈಕಲ್ ಅನ್ನ ಸೀಸ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಹೈಫೈ ಸೈಕಲ್ಗಳನ್ನೇ ಈತ ಕದಿತಾ ಇದ್ದ. ಬೆಂಗಳೂರಲ್ಲಿ ಭಯಾನಕ ಸೈಕಲ್ ಕಳ್ಳ ಅರೆಸ್ಟ್ ಆಗಿದ್ದಾನೆ. ಈಗಾಗಲೇ ಇದರಿಂದ 54 ಸೈಕಲ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕುಡಿತದ ಚಟಕ್ಕೆ ಈತ ಸೈಕಲ್ ಅನ್ನ ಕದಿತಾ ಇದ್ದ. ಈತ ಬಾಲರಾಜ್ ಅಂತ 30-40 ಸಾವಿರ ಬೆಲೆಯ ಸೈಕಲ್ಗಳನ್ನ ಈತ ಕದಿತಾ ಇದ್ದ. ಕೇವಲ 3-4 ಸಾವಿರಕ್ಕೆ ಈತ ಸೈಕಲ್ ಮಾರಾಟ ಮಾಡ್ತಿದ್ದ. ಯಾಕಂದ್ರೆ ಅಂತಹ ಕಾಸ್ಟ್ಲಿ ಸೈಕಲ್ಗಳನ್ನ ಈತ ತನ್ನ ಕುಡಿತದ ಚಟಕ್ಕೋಸ್ಕರ 3-4 ಸಾವಿರಕ್ಕೆ ಅದನ್ನ ಸೇಲ್ ಮಾಡ್ತಿದ್ದ. ಸೈಕಲ್ ಮಾರಾಟದಿಂದ ಬಂದ ಹಣದಿಂದ ಮದ್ಯ ಸೇವನೆಯನ್ನ ಮಾಡ್ತಾ ಇದ್ದ. ಕುಡಿಯೋಕೆ ಪ್ರತಿನಿತ್ಯ ಹಣ ಬೇಕು ಅಂತ ಈ ಸೈಕಲ್ ಕಳ್ಳತನವನ್ನ ಮಾಡ್ತಾ ಇದ್ದ. ಸೈಕಲ್ ಕದಿತಾ ಇರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸೈಕಲ್ ಕದ್ರೆ ಯಾರು ಕಂಪ್ಲೇಂಟ್ ಕೊಡಲ್ಲ ಅಂತ ಅಂದ್ಕೊಂಡಿದ್ದ ಈ ಆರೋಪಿ 54 ಸೈಕಲ್ಗಳನ್ನ ಕದ್ದು ಮಾರಾಟ ಮಾಡಿದ್ದ ಬಾಲರಾಜ್. ಈಗ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 54 ಸೈಕಲ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಈತ ಸೈಕಲ್ ಅನ್ನ ಕಳ್ಳತನ ಮಾಡುವಂತಹ ದೃಶ್ಯ ಸೆರೆಯಾಗಿದೆ. ಆ ಒಂದು ಸಿಸಿಟಿವಿಯ ದೃಶ್ಯಾವಳಿಗಳೆಲ್ಲ ನೀವು ನೋಡಬಹುದು. ಮನೆಯಲ್ಲಿರುವಂತಹ ಅಥವಾ ಆ ಒಂದು ಕಾಂಪೌಂಡ್ ಒಳಗೆ ಇರುವಂತಹ ಸೈಕಲ್ಗಳನ್ನ ಕದ್ದು ಆತ ಅದನ್ನ 3-4 ಸಾವಿರಕ್ಕೆ ಸೇಲ್ ಮಾಡ್ತಾ ಇದ್ದ. ಸೈಕಲ್ ತಾನೇ, ಯಾರು ಏನು ಅನ್ಕೊಳ್ಳಲ್ಲ, ಕಂಪ್ಲೇಂಟ್ ಮಾಡಲ್ಲ ಅಂತ ಈತ ಅಂದ್ಕೊಂಡಿದ್ದ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈತನಿಂದ 54 ಸೈಕಲ್ಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಪ್ಲಾನ್ ಮಾಡಿ ಈತ ಸೈಕಲ್ಗಳನ್ನ ಕದಿತಾ ಇದ್ದ. ಪ್ರಮುಖವಾಗಿ ಈತ ಸೈಕಲ್ ಕದಿತಾ ಇದ್ದಂತಹ ಉದ್ದೇಶ ಏನಂದ್ರೆ ಕುಡಿಯೋದಿಕ್ಕೆ. ಈತ ಕುಡಿತದ ದಾಸನಾಗಿದ್ದ, ಚಟವನ್ನ ಇಟ್ಕೊಂಡಿದ್ದ ಈತ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಹಣ ಬೇಕು ಅಂತ ಹೇಳಿ ಆ ಒಂದು ಸೈಕಲ್ ಅನ್ನ ಪ್ರಮುಖವಾಗಿ ಅಲ್ಲಿ ನೋಡ್ಬೇಕು ನಾವು 30-40 ಸಾವಿರ ರೂಪಾಯಿ ಮುಖಬೆಲೆ ಈ ಸೈಕಲ್ಗಳನ್ನ 3-4 ಸಾವಿರಕ್ಕೆ ಈತ ಸೇಲ್ ಮಾಡ್ತಾ ಇದ್ದ. ಸೈಕಲ್ ಕಳ್ಳತನ ಆಗಿದೆ ಅಂತಕ್ಕಂಥ ಒಂದು ಪ್ರಕರಣ ದಾಖಲಾಗ್ತದೆ. ದಾಖಲಾಗಿರ್ತಕ್ಕಂಥ ಒಂದು ಪ್ರಕರಣದ ಜಾಡನ್ನು ಹಿಡಿದು ಅನೇಕ ಕಡೆಗೆ ಈ CCTV ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಲಾಗಿ ಒಬ್ಬ ಅಪಾಯದ ಮೇಲೆ ಒಂದು ಡೌಟ್ ಬಂದು ಅವನನ್ನು ಕರೆದು ವಿಚಾರಣೆ ಮಾಡಲಾಗಿ ಅವನಿಂದ ಸುಮಾರು 54 ವಿವಿಧ ಕಂಪನಿಯ ಸೈಕಲ್ಗಳು ರಿಕವರಿ ಆಗ್ತವೆ. ಸುಮಾರು 6 ಲಕ್ಷ ರೂಪಾಯಿ ಮೌಲ್ಯದ ಈ ಬೈಸಿಕಲ್ಗಳನ್ನ ನಮ್ಮ 54 ಸೈಕಲ್ಗಳನ್ನ 30 ವಿವಿಧ ಕಂಪನಿಯ ಸೈಕಲ್ಗಳು. ಇದರಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಈ ಟ್ರೈಬ್ಯಾನ್ ಅಂತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಕಂಪನಿ. ಅದರಲ್ಲಿ ಸೈಕಲ್ಗಳ ಕಾಸ್ಟ್ಗಳು ಸಿಕ್ಕಾಪಟ್ಟೆ 50-60 ಸಾವಿರ ರೂಪಾಯಿ ಸೈಕಲ್ಗಳಿದು. ಲಿಯೋಕ್ಸ್ ಅಂತಕ್ಕಂಥ ಒಂದು ಸೈಕಲ್, ಅದು 42 ಸಾವಿರ ರೂಪಾಯಿದ್ದು ಈ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥದ್ದು. ಎಲ್ಲ ಕೂಡ ಮಾಡರ್ನ್ ಸೈಕಲ್ಗಳು. ಇಂಥ ಒಂದು ಸೈಕಲ್ಗಳನ್ನ ಇವರು ಹಿಡಿದಿದ್ದಾರೆ. ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಇವರು ಮಾಡಿದ್ದಕ್ಕೆ ಪೊಲೀಸ್ ಆಯುಕ್ತರು ಹಾಗೂ ಅಪರ ಪೊಲೀಸ್ ಆಯುಕ್ತರು ಇವರನ್ನ ಶ್ಲಾಘಿಸಿದ್ದಾರೆ. ಈ ಆರೋಪಿಯನ್ನ ಪರಿಶೀಲನೆ ಮಾಡಿದಾಗ ಈ ಹಿಂದೆ ಕೂಡ ಇವನು ಅನೇಕ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಂತಕ್ಕಂಥದ್ದು ಮಾಹಿತಿ ನಮಗೆ ಬಂದಿದೆ. ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಸೈಕಲ್ ಕಳ್ಳತನ ಆಗಿದೆ ಅಂತಕ್ಕಂಥ ಒಂದು ಪ್ರಕರಣ ದಾಖಲಾಗ್ತದೆ. ದಾಖಲಾಗಿರ್ತಕ್ಕಂಥ ಒಂದು ಪ್ರಕರಣದ ಜಾಡನ್ನು ಹಿಡಿದು ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಬೇರೆ ಬೇರೆ ರೀತಿಯಾಗಿ ಕಳ್ಳತನಗಳನ್ನ ಮಾಡೋದನ್ನ ನೋಡಿದೀವಿ. ಈತ ಸೈಕಲ್ಗಳನ್ನ ಕಳ್ಳತನ ಮಾಡಿ ತನ್ನ ಚಟವನ್ನ ಆ ಒಂದು ಚಟಕ್ಕೋಸ್ಕರ ಈ ರೀತಿಯಂತಹ ಕಳ್ಳತನವನ್ನ ಮಾಡ್ತಾ ಇದ್ದ ಅಂತ ಹೇಳಿ ಹೇಗೆ ಈತ ಪೊಲೀಸರ ಬಲೆಗೆ ಬಿದ್ದಿದ್ದು? ಇನ್ನೂ ಕೂಡ ಸಾಕಷ್ಟು ಸೈಕಲ್ಗಳೇನಾದ್ರೂ ಕಳ್ಳತನ ಆಗಿದೆ, ಅದರ ಹುಡುಕಾಟದಲ್ಲಿದ್ದಾರಾ ಪೊಲೀಸರು? ನವಿತಾ ಜೈನ್, ಇತ್ತೀಚಿನ ದಿನಗಳಲ್ಲಿ ಆಗ್ನೇಯ ವಿಭಾಗದಲ್ಲಿ ಅತಿ ಹೆಚ್ಚು ಸೈಕಲ್ ಕಳ್ಳತನಗಳಾಗ್ತಾ ಇತ್ತು. ಮಡಿವಾಳ ಆಗಿರ್ಬೋದು, ಕೋರಮಂಗಲ, HSR ಲೇಔಟ್, ಸುದ್ಗುಂಟೆಪಾಳ್ಯ, ಈ ಪ್ರತಿನಿತ್ಯ ಒಂದು ಸೈಕಲ್ ಕಳ್ಳತನ ಆಗ್ತಾ ಇತ್ತು. ಇದು ಪೊಲೀಸರು ಕೂಡ ಅಂದ್ರೆ ಕೆಲವರು ಕಂಪ್ಲೇಂಟ್ ಕೊಡ್ತಾ ಇದ್ರು, ಕೆಲವರು ಕಂಪ್ಲೇಂಟ್ ಅನ್ನ ಕೊಟ್ಟಿರಲಿಲ್ಲ. ಕೇವಲ ಪೊಲೀಸ್ ಸ್ಟೇಷನ್ ಬಂದು ಈ ತರ ಕಂಪ್ಲೇಂಟ್ ಅದು ಸೈಕಲ್ ಕಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ಅಷ್ಟೇ ಹೇಳ್ತಾ ಇದ್ರು. ಆದ್ರೆ ಪೊಲೀಸರಿಗೆ ಪ್ರತಿನಿತ್ಯ ಕಳ್ಳತನ ಆಗ್ತಾರಂಥದ್ದು ಎಲ್ಲೋ ಒಂದು ಕಡೆ ಸವಾಲಾಗಿತ್ತು. ಹೀಗಾಗಿ ಅದನ್ನ ಚಾಲೆಂಜ್ ತಗೊಂಡ್ರು. ನಂತರ CCTVಗಳು ಎಲ್ಲೂ ಕೂಡ CCTV ಒಂದು 2-3 CCTV ದೃಶ್ಯಾವಳಿಯನ್ನು ಗಮನಿಸಿದಾಗ ಆತ ಯಾವುದೇ ಸ್ವಲ್ಪ ವಯಸ್ಸಾದ ರೀತಿಯಲ್ಲಿ ವ್ಯಕ್ತಿ ಕಾಣಿಸ್ಕೊಳ್ತಾನೆ. ಅನಂತರ
CCTV ದೃಶ್ಯಾವಳಿಯನ್ನ ಪರಿಶೀಲನೆ ಮಾಡಿ ಅನಂತರ ಒಬ್ಬ ಆರೋಪಿ ಬಾಲರಾಜ್ ಅಂತೇನಿದ್ದಾನೆ ಆತನನ್ನ ಬಂಧನ ಮಾಡುವಂಥದ್ದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈತ ಕುಡಿತದ ಚಟಕ್ಕೆ ಸೈಕಲ್ಗಳನ್ನ ಕಳ್ತನ ಮಾಡ್ತಾ ಇದ್ದೆ ಅನ್ನೋದ್ರ ಬಗ್ಗೆ ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂತದ್ದು. ಅಂದ್ರೆ ಸುಮಾರು 30,000 ರಿಂದ 40,000 ರೂಪಾಯಿ ಸೈಕಲ್, ಕಾಸ್ಟ್ಲಿ ಸೈಕಲ್ಗಳನ್ನ ಕಳ್ತನ ಮಾಡಿರುವಂತದ್ದನ್ನ ಸಂಡೆ ವಿಚಾರದಲ್ಲಿ ತಂದೆ ಅಂತ ಹೇಳೋದು. ಅಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಅಂತವ್ರಿಗೆ ಕೇವಲ 3,000 ರಿಂದ 4,000 ರೂಪಾಯಿಗೆ ಹಣಕ್ಕೆ ಅದನ್ನ ಮಾರಾಟ ಮಾಡಿ ಬಂದ ಹಣದಲ್ಲಿ ಕುಡಿಯೋದು ಮತ್ತೆ ಓಡಾಡಿಕೊಂಡು ಈ ರೀತಿ ಒಂದು ಕೆಲಸವನ್ನ ಮಾಡ್ತಾ ಇದ್ದ. ಅಂದ್ರೆ ಈ ಹಿಂದೆ ಈತ ಮನೆ ಕಳ್ತನವನ್ನ ಮಾಡ್ತಾ ಇದ್ದ. ಆದ್ರೆ ಪೊಲೀಸರಿಗೆ ಇಲ್ಲಿ ಸಿಕ್ಕಾಕೊಳ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಕೇವಲ ಆ ಕುಡಿತದ ಹಣಕ್ಕಲ್ವಾ ಅಂತ ಹೇಳೋ ಕಾರಣಕ್ಕೋಸ್ಕರ ಆ ಮನೆ ಕಳ್ತನವನ್ನ ಬಿಟ್ಟು ಸೈಕಲ್ ಕಳ್ತನಕ್ಕೆ ಆತ ಹಿಡಿದಿರ್ತಾನೆ. ಮತ್ತೆ ಆತನ ಬರೀ ಕಟರ್ ಇರುತ್ತೆ, ಮತ್ತೆ ಒಂದು ಸೈಕಲ್ ಒಂದು ಟಾರ್ಗೆಟ್ ಮಾಡ್ಕೊಂಡಿರ್ತಾನೆ. ಆ ಮನೆ ಎಲ್ಲ ಅಬ್ಸರ್ವ್ ಮಾಡೋದು, ಆನಂತರ ಮನೆ ಮುಂದೆ ನಿಲ್ಲಿಸಿದಂತ ಸೈಕಲ್ ಅನ್ನು ಅಬ್ಸರ್ವ್ ಮಾಡಿಕೊಂಡು ಏನಾದ್ರು ಲಾಕ್ ಮಾಡಿದ್ರೆ ಅದನ್ನ ಕಟರ್ ಮೂಲಕ ಅದನ್ನ ಲಾಕ್ ಅನ್ನ ಬ್ರೇಕ್ ಮಾಡಿ ಅನಂತರ ಸೈಕಲ್ ಅನ್ನ ತೊಳ್ಕೊಂಡ್ಬರೋದು. ಮತ್ತೆ ಒಂದು ಕವರ್ ಅಲ್ಲಿ ಒಂದು ತಿಂಡಿ ಊಟ ಅಥವಾ ಏನಾದ್ರು ಇಟ್ಕೊಂಡು ಹೋಗ್ತಾ ಇರುವಂಥದ್ದು. ಯಾರಾದ್ರು ಕೇಳಿದ್ರೆ ನಾನು ಊಟ ತರ್ತಾ ಇದ್ದೆ, ಊಟ ಇಸ್ಕೊಂಡೆ ಅವ್ರ ಮನೆಯಲ್ಲಿ ಏನೋ ಕಾರಣಕ್ಕೋಸ್ಕರ ಈ ರೀತಿ ಯಾರಿಗೂ ಕೂಡ ಸಿಕ್ಕಾಗಬಾರ್ದು, ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದ. ಈಗ ಸದ್ಯ ಸುದ್ಗುಂಟೆಪಾಳ್ಯ ಪೊಲೀಸರು ಸುಮಾರು 50 ಸೈಕಲ್ಗಳನ್ನ ಈಗ ರಿಕವರಿ ಮಾಡ್ಕೊಂಡಿದ್ದಾರೆ. ಬೇರೆಯವರಿಗೆಲ್ಲ ಕೂಡ ಸುಮ್ಮನೆ ಕೇವಲ 3,000 ರಿಂದ 4,000 ರೂಪಾಯಿ ಹಣಕ್ಕೆ ಕೇವಲ ಮಾರಾಟ ಮಾಡ್ತಾ ಇದ್ದ. ಅದೆಲ್ಲ ಕೂಡ ಹೋಗಿ ಪೊಲೀಸರು ರಿಕವರಿ ಮಾಡ್ಕೊಂಡಿದ್ದಾರೆ. ಇದೆಯಾ ಈತನ ಮೇಲೆ ಗಂಗಾಧರ್? ನವಿತಾ ಜೈನ್, ಈಗ ಪ್ರಾಥಮಿಕವಾಗಿ ಈತ ಹಿಂದೆ ಸಾಕಷ್ಟು ಒಂದು ಸುಮಾರು 2-3 ವರ್ಷಗಳ ಹಿಂದೆ ಈತ ಮನೆ ಕಳ್ಳತನ ಮಾಡ್ತಾ ಇರುವಂಥದ್ದು. ಈಗ ಆತ ಬಾಯ್ ಬಿಟ್ಟಿರುವಂಥದ್ದು. ಅದಲ್ಲದೆ ಒಂದು ವೇಳೆ ನಾನು ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಪೊಲೀಸರಿಗೆ ಸಿಕ್ಕಾಕೊಳ್ತೀನಿ, ಅದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಸೈಕಲ್ ಕಳ್ತನಕ್ಕೆ ಬಂದೆ ಅನ್ನೋದ್ರ ಬಗ್ಗೆ ಆತ ಹೇಳಿರುವಂಥದ್ದು. ಈಗ ಆತ ಎಲ್ಲಿ ಮನೆ ಕಳ್ತನ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಈಗ ಆತನನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಹೆಚ್ಚಿನ ಪೊಲೀಸರು ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಕೇವಲ 50 ಸೈಕಲ್, ಸಾಕಷ್ಟು ಸೈಕಲ್ಗಳನ್ನ ಕಳ್ತನ ಮಾಡಿದ್ದಾನೆ. ಹೀಗಾಗಿ ಇನ್ನಷ್ಟು ಸೈಕಲ್ ರಿಕವರಿ ಮಾಡ್ಕೊಬೇಕಾಗಿದೆ. ಮತ್ತೆ ಬೇರೆ ಠಾಣಾ ವ್ಯಾಪ್ತಿಯಲ್ಲಿ ಆದ್ರೂ ಮಾಡಿದ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ. ತಾರಕಕ್ಕೇರಿದೆ ಪಠ್ಯ ಪುಸ್ತಕ ಪರಿಷ್ಕರಣೆ ವಿವಾದ. ಅನಗತ್ಯ ತಕರಾರು ಎತ್ತುವವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಪುಂಸಕರು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ಈ ಮೂಲಕ ವಾಗ್ದಾಳಿ ಮಾಡಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನವರು ಊಹಾಪೋಹವನ್ನ ಸೃಷ್ಟಿ ಮಾಡಿದ್ದಾರೆ. ಬರಗೂರು, ದೇವನೂರು ಮಹಾದೇವ ವಿರುದ್ಧವೂ ಕಿಡಿಕಾರಿದ್ದಾರೆ ಪ್ರತಾಪ್ ಸಿಂಹ. ಇವರಲ್ಲಿ ವಿಚಾರ ಇಲ್ಲ, ಬರೀ ಉಗುಳು ಮಾತ್ರ ಇದೆ. ವಿಚಾರ ನಪುಂಸಕತೆ ಇರೋದ್ರಿಂದ ಬರವಣಿಗೆ ಬಿಟ್ಟು ಎಷ್ಟೋ ವರ್ಷಗಳಾಯ್ತು. ಇವರು ಮೈಕ್ ಮುಂದೆ ನಿಲ್ಲುವ ಮೈಕಾಸುರರಾಗಿದ್ದಾರೆ. ವಿಚಾರ ನಪುಂಸಕತೆ ಇಲ್ಲದಿದ್ರೆ ಬಹಿರಂಗವಾಗಿ ಚರ್ಚೆಗೆ ಬನ್ನಿ, ಭಗತ್ ಸಿಂಗ್ ಪಠ್ಯ ಕೈಬಿಟ್ಟಿದ್ದಕ್ಕೆ ಸಾಕ್ಷ್ಯ ತೋರಿಸಿ ಅಂತ ಸವಾಲು ಹಾಕಿದ್ದಾರೆ ಪ್ರತಾಪ್ ಸಿಂಹ. 7ನೇ ತರಗತಿಯಲ್ಲೂ ನಾರಾಯಣ ಗುರುಗಳ ಪಾಠ ಇದೆ ಅನ್ನೋದನ್ನ ಹೇಳಿದ್ದಾರೆ. ಪಠ್ಯ ಪುಸ್ತಕ ಪರಿಷ್ಕರಣೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರೋಹಿತ್ ಚಕ್ರತೀರ್ಥ ಅವರು ಇರ್ಬೋದು, ಬಹಿರಂಗ ಚರ್ಚೆಗೆ ಬನ್ನಿ, ಕುಲ್ಲಂಕುಲ ಚರ್ಚೆ ಮಾಡೋಣ ಅಂತಂದ್ರು. ಚರ್ಚೆಯಿಂದ ಯಾಕೆ ಪಲಾಯನ ಮಾಡ್ತಾರೆ? ಅಂದರೆ ಇವರಿಗೆ ಊಹಾಪೋಹಗಳನ್ನು, ಅನುಮಾನಗಳನ್ನು ಸೃಷ್ಟಿ ಮಾಡೋದು ಇವ್ರ ಉದ್ದೇಶ ಹೊರತು ಈ ಥರ ಏನು ತಕರಾರು ಎತ್ತುತ್ತಿರಲ್ಲ, ತಕರಾರು ಎತ್ತುತ್ತಿರೋರನ್ನ ನಾನು ವಿಚಾರ ನಪುಂಸಕರು ಅಂತ ಹೇಳಿ ಬಯಸ್ತೀನಿ. ಯಾಕಂದ್ರೆ ಇವ್ರ ಹತ್ರ ವಿಚಾರ ಇಲ್ಲ, ಬರೀ ಉಗುಳಷ್ಟೇನೆ. ಪಠ್ಯ ಪುಸ್ತಕ ಪರಿಷ್ಕರಣೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರೋಹಿತ್ ಚಕ್ರತೀರ್ಥ ಅವರು ಇರ್ಬೋದು, ಬಹಿರಂಗ ಚರ್ಚೆಗೆ ಬನ್ನಿ, ಕುಲ್ಲಂಕುಲ ಚರ್ಚೆ ಮಾಡೋಣ ಅಂತಂದ್ರು. ಪಠ್ಯ ಬದಲಾವಣೆಯಲ್ಲಿ ಯಾವುದೇ ಅಜೆಂಡಾ ಇಲ್ಲ. ಹೆಡ್ಗೇವಾರ್ ಅವರು ಕಾಂಗ್ರೆಸ್ ಮೂಲದವರು, ಕಾಂಗ್ರೆಸ್ ಇತಿಹಾಸದಲ್ಲೇ ಹೆಡ್ಗೇವಾರ್ ಹೆಸರಿದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ರೋಹಿತ್ ಚಕ್ರತೀರ್ಥ ಅವರು. ತುಮಕೂರಿನಲ್ಲಿ ರೋಹಿತ್ ಚಕ್ರತೀರ್ಥ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಗ್ಪುರದಲ್ಲಿ ಕಾಂಗ್ರೆಸ್ ಸಮಾವೇಶವನ್ನ ಮಾಡಿದ್ದು ಹೆಡ್ಗೇವಾರ್, ಇದನ್ನ ಕಾಂಗ್ರೆಸ್ನವರೇ ಒಪ್ಕೊಳ್ತಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಗಾಂಧೀಜಿ ಅಹಿಂಸಾ ಚಳವಳಿ ಅರ್ಧಕ್ಕೆ ನಿಂತಾಗ ಬೇಸರಗೊಂಡು ಹೆಡ್ಗೇವಾರ್ ಕಾಂಗ್ರೆಸ್ನಿಂದ ಹೊರಗೆ ಬರ್ತಾರೆ. ದೇವನೂರು ಮಹಾದೇವ ಪಠ್ಯ ಸೇರಿಸೋದು ಬಿಡೋದು ಇದು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು. ವಿವೇಚನೆಯ ವಿಚಾರದ ಬಗ್ಗೆ ಕೂಡ ಮಾತನಾಡಿದ್ದಾರೆ ರೋಹಿತ್ ಚಕ್ರತೀರ್ಥ ಅವರು. ಯಾವುದು ಪುಸ್ತಕವನ್ನ ಸೇರಿಸಬೇಕು, ಬಿಡಬೇಕು, ಪಠ್ಯವನ್ನ ಆಡ್ ಮಾಡಬೇಕಾ ಬೇಡವಾ ಅನ್ನೋದು ಸರ್ಕಾರದ ತೀರ್ಮಾನ. ನಾವು ಕೇವಲ ಶಿಫಾರಸು ಮಾಡೋದಷ್ಟೇ ನಮ್ಮ ಕೆಲಸ ಅಂತ ಹೇಳಿದ್ದಾರೆ ರೋಹಿತ್ ಚಕ್ರತೀರ್ಥ ಅವರು. ಹೆಡ್ಗೇವಾರ್ ಅವರ ಕೃತಿಯನ್ನು ಮಾತ್ರ ತಗೊಂಡದ್ದು, ಅವರ ಭಾಷಣವನ್ನು ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಭಗತ್ ಸಿಂಗ್ ಬಗ್ಗೆ ಚಕ್ರವರ್ತಿ ಅವರು ಮಾತಾಡಿದ್ರೆ ಒಪ್ಕೊಳ್ಳೋದಿಲ್ಲ.
ರಾಮಕೃಷ್ಣ ಅವರು ಮಾತಾಡಿದ್ರೆ ಒಪ್ಕೊಳ್ತೀವಿ ಅಂತ ಮನಸ್ಥಿತಿ ಇದೆಯಲ್ಲ, ಇದು ಸಂಕುಚಿತ ಮನಸ್ಥಿತಿ. ಭಗತ್ ಸಿಂಗ್ ಅವರ ಬಗ್ಗೆ ಅವರು ಸಮಗ್ರವಾಗಿ ಹೇಳಿದ್ದಾರೆ. ಸುಖದೇವ್ ರಾಜಗುರು ಅವರ ಒಂದು ಬಲಿದಾನದ ಬಗ್ಗೆ ಹೇಳಿದ್ದಾರೆ. ಚಂದ್ರಶೇಖರ್ ಆಜಾದ್ ಅವರು ಇವರನ್ನೆಲ್ಲ ಹೇಗೆ ಪ್ರೇರಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಕೆಲಸ ಇದ್ದದ್ದು ಶಿಫಾರಸುಗಳನ್ನು ಕೊಡೋದು ಮಾತ್ರ. ಈಗ ಶಿಫಾರಸು ಕೊಟ್ಟ ಮೇಲೆ ಅವರು ಇಲ್ಲ ಇದನ್ನು ಕೈ ಬಿಡಬೇಕು ಅಂತ ಹೇಳಿದ್ರೆ ಅಲ್ಲ, ಅದು ನಾನು ಹೇಳೋದಿಲ್ಲ, ಅದು ಎಲ್ರಿಗೂ ಗೊತ್ತಿರುವಂತದ್ದೇ. ಆದ್ರೆ ಅವರ ಪಠ್ಯವನ್ನು ಉಳಿಸ್ಕೊಡ್ಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಎಂಎಲ್ಸಿ ಟಿಕೆಟ್ ದಂಗಲ್ ಎದ್ದಿದ್ದು ಕವಿತಾ ರೆಡ್ಡಿ ಬೆನ್ನಲ್ಲೇ ಈಗ ಎಂಡಿ ಲಕ್ಷ್ಮೀನಾರಾಯಣ್ ಅವರು ಕೂಡ ಬಂಡಾಯವನ್ನು ಎದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಎಂಡಿ ಲಕ್ಷ್ಮೀನಾರಾಯಣ್ ಅವರು ಪತ್ರವನ್ನ ಬರೆದಿದ್ದಾರೆ. ಕಾಂಗ್ರೆಸ್ ಸಮಿತಿಯಲ್ಲಿ ಚುನಾವಣೆ ಸಮಿತಿ ಇದೆಯೇ? ಯಾವ ಮಾನದಂಡ ಅನುಸರಿಸಿ ಟಿಕೆಟ್ ಕೊಟ್ರಿ? ಎಐಸಿಸಿ ಅನುಮೋದನೆ ನೀಡಿರೋದೇ ಅನುಮಾನ ಅನ್ನುವಂತಹ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಎಂಡಿ ಲಕ್ಷ್ಮೀನಾರಾಯಣ್ ಅವರು. ಕೆಪಿಸಿಸಿ ಅಧ್ಯಕ್ಷರು ಹಾಗೂ ವಿರೋಧ ಪಕ್ಷದ ನಾಯಕರ ಗೌರವಕ್ಕೆ ಚ್ಯುತಿ ಬಂದಂತಾಗಿದೆ. ಈ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳಿ ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಎಂಡಿ ಲಕ್ಷ್ಮೀನಾರಾಯಣ್ ಅವರು. ಈಗಾಗಲೇ ಕಾಂಗ್ರೆಸ್ನಲ್ಲಿ ಟಿಕೆಟ್ ಜಟಾಪಟಿ ಬಹಳ ಜೋರಾಗಿ ನಡೆದಿದೆ. ಈಗಾಗಲೇ ವಿಧಾನ ಪರಿಷತ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಿಕೆಟ್ ಕೊಟ್ಟ ಮೇಲೆ ಈಗ ಸಾಕಷ್ಟು ಅಸಮಾಧಾನ ಕಾಂಗ್ರೆಸ್ನಲ್ಲಿ ಭುಗಿಲೇಳ್ತಾ ಇದೆ. ಕವಿತಾ ರೆಡ್ಡಿ ಅವರು ಕೂಡ ತೀವ್ರವಾದಂತಹ ಆಕ್ರೋಶವನ್ನ ಆರೋಪವನ್ನ ಮಾಡಿದ್ರು. ಮಹಿಳೆಯರಿಗೆ ಸ್ಥಾನಮಾನ ಇಲ್ಲ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಅದೇ ರೀತಿಯಾಗಿ ಈಗ ಎಂಡಿ ಲಕ್ಷ್ಮೀನಾರಾಯಣ್ ಅವರು ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಚರ್ಚೆಗೆ ಅವಕಾಶ ಕೊಡಬೇಕು ಅಂತಾನು ಹೇಳಿದ್ದಾರೆ. ಜೊತೆಗೆ ಚುನಾವಣಾ ಸಮಿತಿ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೈಕಮಾಂಡ್ ಇದಕ್ಕೆ ಅನುಮೋದನೆ ಕೊಟ್ಟಿರೋದು ಅಥವಾ ಇವರು ಪಡ್ಕೊಂಡಿರೋದೇ ಅನುಮಾನ ಅನ್ನುವಂತಹ ಒಂದಷ್ಟು ಅನುಮಾನವನ್ನು ಕೂಡ ಈಗ ವ್ಯಕ್ತಪಡಿಸಿದ್ದಾರೆ. ಕೊನೆ ಗಳಿಗೆಯಲ್ಲಿ ಎಐಸಿಸಿ ಅನುಮೋದನೆ ನೀಡಿರೋದೇ ಅನುಮಾನ ಅನ್ನುವಂತರ ಜೊತೆಗೆ ಇಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಮಿತಿ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನು ತಿರಸ್ಕಾರ ಮಾಡಿದ ನಂತರ ಈಗಾಗಲೇ ಶಿಫಾರಸು ಮಾಡಿದ್ರಲ್ಲ, ತಿರಸ್ಕಾರ ಮಾಡಿದ ನಂತರ ಯಾವ ಹೆಸರನ್ನ ಕೊಟ್ರಿ ಅನ್ನುವ ಪ್ರಶ್ನೆಯನ್ನ ಕೇಳಿದರೆ ಈ ಮೂಲಕ ಪತ್ರವನ್ನ ಬರೆದು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ವಿಚಾರವನ್ನ ಈಗ ಇಟ್ಟಿದ್ದಾರೆ ಎಂಡಿ ಲಕ್ಷ್ಮೀನಾರಾಯಣ ಅವರು. ಡಿಕೆ ಶಿವಕುಮಾರ್ಗೆ ಎಂಡಿ ಲಕ್ಷ್ಮೀನಾರಾಯಣ ಅವರು ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕೆಪಿಸಿಸಿಯಲ್ಲಿ ಚುನಾವಣಾ ಸಮಿತಿ ಇದೆಯಾ? ಪರಿಷತ್ ಚುನಾವಣೆಗೆ ಎಷ್ಟು ಸಭೆಯನ್ನ ನಡೆಸಲಾಯಿತು? ನೀವು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಮಾನದಂಡವನ್ನ ಅನುಸರಿಸಿ ಅಭ್ಯರ್ಥಿಗಳನ್ನ ಆರಿಸಿದ್ರಿ ನೀವು? ಆ ಮಾನದಂಡಗಳು ಏನೇನು? ಎಷ್ಟು ಅಪೇಕ್ಷಿತರ ಹೆಸರನ್ನ ಎಐಸಿಸಿಗೆ ನೀವು ಶಿಫಾರಸು ಮಾಡಿದ್ರಿ? ಹೈಕಮಾಂಡ್ ಕೆಪಿಸಿಸಿ ಪಟ್ಟಿ ತಿರಸ್ಕರಿಸಲು ಏನ್ ಕಾರಣ? ತಿರಸ್ಕಾರ ಮಾಡಿದ ನಂತರ ನೀವು ಮತ್ತೆ ಯಾವ ಹೆಸರನ್ನ ನೀಡಿದ್ರಿ ಅಥವಾ ಯಾವ ಹೆಸರನ್ನ ನೀಡಲಾಯಿತು? ಕೊನೆ ಘಳಿಗೆಯಲ್ಲಿ ಎಐಸಿಸಿ ಅನುಮೋದನೆ ಕೊಟ್ಟಿರೋದೇ ಅನುಮಾನ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನ ಈಗ ಎಂಡಿ ಲಕ್ಷ್ಮೀನಾರಾಯಣ್ ಅವರು ಡಿಕೆ ಶಿವಕುಮಾರ್ಗೆ ಕೇಳಿದ್ದಾರೆ. ಜೊತೆಗೆ ಚರ್ಚೆಗೆ ಇಲ್ಲೇ ಅವಕಾಶ ಮಾಡಿಕೊಡ್ಬೇಕು, ಚರ್ಚೆಗೆ ಬರಬೇಕು ಈ ವಿಚಾರದಲ್ಲಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲಗಳು ಇದ್ವು ಪರಿಷತ್ನ ಟಿಕೆಟ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕರು ಲಾಬಿಯನ್ನ ಮಾಡಿದ್ರು, ಹೈಕಮಾಂಡ್ ಮುಂದೆ ಹೋದ್ರು. ಆದ್ರೆ ಈಗ ಸಾಕಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ, ಆರೋಪವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕವಿತಾ ರೆಡ್ಡಿ ಅವರು ತನ್ನ ದುಃಖವನ್ನ ಅಳಲನ್ನ ತೋಡ್ಕೊಂಡ್ರು. ಮಹಿಳೆಯರಿಗೆ ಸ್ಥಾನಮಾನವೇ ಇಲ್ಲ, ಯಾಕಂದ್ರೆ ಮಹಿಳೆಯರಿಗೆ ಟಿಕೆಟ್ ಸಿಗೋದೇ ಇಲ್ಲ, ಒಂದಷ್ಟು ರೀತಿಯ ಮಾನದಂಡಗಳನ್ನ ಹೇಳ್ತಾರೆ, ಮಹಿಳೆಯರನ್ನ ಅದರಲ್ಲಿ ಹೊರಗಿಡ್ತಾರೆ. ಈ ರೀತಿಯಾದಂತಹ ಆಕ್ರೋಶ ಈಗ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇದೆ. ಇವತ್ತಿನ ಸರದಿ ಎಂಡಿ ಲಕ್ಷ್ಮೀನಾರಾಯಣ ಅವರದು. ಅವರು ಇವತ್ತು ಪತ್ರವನ್ನ ಬರೆದಿದ್ದಾರೆ. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರನ್ನ ಚರ್ಚೆಗೆ ಬರ್ನಿ ಅಂತ ಆಹ್ವಾನವನ್ನ ಮಾಡಿದ್ದಾರೆ. ಇದರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಚರ್ಚೆ ಆಗಬೇಕು ಅಂತಾನು ಕೇಳಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಇದು ಯಾವ ರೀತಿ ಸಂದೇಶವನ್ನ ಕೊಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಬಣ, ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಬಣ, ಮತ್ತೊಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಣ. ಸೊ ಇಷ್ಟೆಲ್ಲ ಆದ್ಮೇಲೆ ಕೂಡ ಒಂದಷ್ಟು ಹೆಸರುಗಳು ಬಂದಂತ ಸಂದರ್ಭದಲ್ಲಿ ಅನೇಕ ಆಕಾಂಕ್ಷಿತರಿಗೆ ಅಸಮಾಧಾನ ಉಂಟಾಗಿದೆ. ವೆಲ್ಕಮ್ ಬ್ಯಾಕ್. ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ವಾಲ್ಮೀಕಿ ಶ್ರೀಗಳ ಧರಣಿಯನ್ನ ಈಗಾಗಲೇ ನಡೆಸಲಾಗ್ತಾ ಇದೆ. 108ನೇ ದಿನಕ್ಕೆ ಕಾಲಿಟ್ಟಿದೆ ಶ್ರೀಗಳ ಪ್ರತಿಭಟನೆ. ಸೊ ಪ್ರತಿಭಟನೆ ಕೈ ಬಿಡಿ ಅಂತ ಹೇಳಿ ಸಿಎಂ ಬಸವರಾಜ ಬೊಮ್ಮಾಯಿ ಮನವಿಯನ್ನ ಮಾಡಿಕೊಂಡಿದ್ದು ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ವಾಲ್ಮೀಕಿ ಶ್ರೀಗಳು ಧರಣಿಯನ್ನ ಮಾಡ್ತಾ ಇದ್ದಾರೆ. 108ನೇ ದಿನಕ್ಕೆ ಕಾಲಿಟ್ಟಿದೆ. ಫ್ರೀಡಂ ಪಾರ್ಕ್ನಲ್ಲಿ ವಾಲ್ಮೀಕಿ ಪೀಠಾಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಕೋರ್ಟ್ ಆದೇಶದಂತೆ ಎಲ್ಲಾ ಕೆಲಸ ಆಗಲಿದೆ. ವರದಿ ಬಂದ ತಕ್ಷಣ ಮೀಸಲಾತಿ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ಸ್ವಾಮೀಜಿಯ ಮನವೊಲಿಕೆಗೆ ಸಿಎಂ ಪ್ರಯತ್ನವನ್ನ ಪಟ್ಟಿದ್ದಾರೆ.
ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆಕಾಂಕ್ಷಿಗಳು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟಿಕೆಟ್ ಆಕಾಂಕ್ಷಿಗರು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಂಎಲ್ಸಿಯ ಆಕಾಂಕ್ಷಿ ಆಗಿದ್ದಂತಹ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತಹ ಎಂ ಡಿ ಲಕ್ಷ್ಮೀನಾರಾಯಣ ಅವರು ಕೂಡ ಈಗ ಡಿಕೆ ಶಿವಕುಮಾರ್ಗೆ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಅನೇಕ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸ್ವತಃ ಎಂ ಡಿ ಲಕ್ಷ್ಮೀನಾರಾಯಣ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಅನೇಕರು ಈ ರೀತಿಯಂತ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಮೊನ್ನೆ ಒಂದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್, ನೀವು ಆಕಾಂಕ್ಷಿ ಆಗಿದ್ರಾ ಹೇಗೆ? ಅಮ್ಮ, ಪರ್ಟಿಕ್ಯುಲರ್ ಆಗಿ ನಾನು ಆಕಾಂಕ್ಷಿ ಆಗಿರ್ಲಿಲ್ಲ. ಹಲೋ ಹಲೋ, ಕೇಳಿಸ್ತಿದೆ, ಹೇಳಿ. ನಾನು ತುರುವೇಕೆರೆ ಕ್ಷೇತ್ರದಿಂದ 99 ಶಾಸಕನಾಗಿದ್ದೆ. ಅದಾದ ನಂತರ ಇವಾಗ ಸನ್ಮಾನ್ಯ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರು ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ತುರುವೇಕೆರೆ ಕ್ಷೇತ್ರದಲ್ಲಿ ಈ ಸಲ ನೀವು ನಿಲ್ಲೋದು ಬೇಡ, ನೀವು ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ಕಳೆದ 5 ವರ್ಷ ಅಂತ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಿರಿ. 224 ಕ್ಷೇತ್ರದಲ್ಲೂ ಕೂಡ ತಾವು ತುರುವೇಕೆರೆ ಕ್ಷೇತ್ರದಲ್ಲಿ ಬೇಡ, MSC ಮಾಡ್ತೀವಿ, ನೀವು ರಾಜ್ಯದಲ್ಲಿ ಇರಬೇಕು ಅಂತ. ಯಾವಾಗ ಹೇಳಿದ್ರು ಸರ್? ಈಗ ಸರ್ ಸರ್ ಒಂಚೂರು ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ಬಂದ್ ಮಾತಾಡ್ಬೋದಾ ಸರ್? ನಿಮ್ ವಾಯ್ಸ್ ಏನ್ ಸರ್? ಸರ್ ನಿಮ್ ವಾಯ್ಸ್ ಕರೆಕ್ಟ್ ಪ್ರಾಪರ್ ಆಗಿ ಕೇಳಿಸ್ತಾ ಇಲ್ಲ. ಸರ್ ಸರ್ ಮಾತಾಡಿ ಸರ್. ಸರ್ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ ಸರ್. ಮತ್ತೆ ಪ್ರಯತ್ನ ಮಾಡ್ತೀವಿ ನಿಮ್ಮನ್ನ ಸಂಪರ್ಕ ಮಾಡೋದಕ್ಕೆ. ಸೊ ಇದು ಎಂ ಡಿ ಲಕ್ಷ್ಮೀನಾರಾಯಣ ಅವರು ಈಗಾಗಲೇ ಹೇಳ್ತಿದ್ರು, ಅವರ ಆಡಿಯೋ ಸರಿಯಾಗಿ ಕೇಳಿಸ್ತಾ ಇಲ್ಲ. ನಾನು ಆಕಾಂಕ್ಷಿ ಆಗಿಲ್ಲ, ಆದ್ರೆ ನನ್ನನ್ನ ನೀವು ಈ ಒಂದು ಕ್ಷೇತ್ರದಲ್ಲಿ ನಾವು ನಿಮ್ಮನ್ನ MLC ಮಾಡ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು. ಆದ್ರೆ ಈಗ ನಮ್ಗೆ ಆ ರೀತಿಯಾದಂತಹ ಸ್ಥಾನವನ್ನ ಕೊಟ್ಟಿಲ್ಲ, ಟಿಕೆಟ್ ಅನ್ನ ಕೊಟ್ಟಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಎಂ ಡಿ ಲಕ್ಷ್ಮೀನಾರಾಯಣ ಅವರು. ಅಂದ್ರೆ ತಾನು ಇಚ್ಛೆ ಇಲ್ಲದಿದ್ರು ಕೂಡ ನೀವಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಆಸೆಯನ್ನ ಹುಟ್ಟಿಸಿ ನಿಮ್ಗೆ ನಾವು MLC ಮಾಡ್ತೀವಿ ಅಂತ ಅವರೇ ಹೇಳಿ ಈಗ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ಎಂ ಡಿ ಲಕ್ಷ್ಮೀನಾರಾಯಣ ಅವರ ಮಾತು. ಈ ಹಿನ್ನೆಲೆಯಲ್ಲಿ ಪತ್ರವನ್ನ ಬರೆದಿದ್ದಾರೆ, ಚರ್ಚೆಯನ್ನ ಮಾಡಬೇಕು ಈ ವಿಚಾರದಲ್ಲಿ ಅನ್ನುವಂತಹ ಒಂದು ಮನವಿಯನ್ನ ಕೂಡ ಇಟ್ಟಿದ್ದಾರೆ. ಅವರು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಯಾಕಂದ್ರೆ ಟಿಕೆಟ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾನದಂಡಗಳು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ, ಜೊತೆಗೆ ಇದರಲ್ಲಿ AICC ನಿಜವಾಗ್ಲೂ ಕೂಡ ಅನುಮತಿಯನ್ನ ಕೊಟ್ಟಿದೆಯಾ ಅನ್ನುವಂತಹ ಅನೇಕ ಪ್ರಶ್ನೆಗಳು ಎಂ ಡಿ ಲಕ್ಷ್ಮೀನಾರಾಯಣ ಅವರದ್ದು. ವೆಲ್ಕಮ್ ಬ್ಯಾಕ್. ಸಂಸದ ಅನಂತಕುಮಾರ್ ಹೆಗಡೆ ಹೆಸರಲ್ಲಿ ವಂಚನೆಯನ್ನ ಮಾಡಲಾಗಿದೆಯಾ? ಮೈಸೂರಲ್ಲಿ ಲಕ್ಷಾಂತರ ರೂಪಾಯಿ ಹಣ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದ್ದು, ಉತ್ತರ ಕನ್ನಡ ಮೂಲದ ರೇಖಾ ಹೆಗಡೆ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಶಿರ್ಸಿ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ದೂರನ್ನ ದಾಖಲಿಸಿದ್ದಾರೆ. ಅನಂತಕುಮಾರ್ ಹೆಗಡೆ ತನ್ನ ಮಾವ ಅಂತ ಹೇಳಿದ್ರಂತೆ ರೇಖಾ. ಮೈಸೂರಿನ ಮಂಜುಳಾ ಅನ್ನೋರಿಂದ 7 ಲಕ್ಷ ರೂಪಾಯಿಯನ್ನ ರೇಖಾ ಪಡೆದಿದ್ರಂತೆ. ಹಣ ಕೊಡುವಂತೆ ಕೇಳಿದಕ್ಕೆ ಮಂಜುಳಾಗೆ ಜೀವ ಬೆದರಿಕೆಯನ್ನ ಮಾಡಿರುವ ಆರೋಪ ಕೇಳಿ ಬಂದಿದ್ದು, ಶಿರ್ಸಿ ಮಾರುಕಟ್ಟೆ ಪೊಲೀಸ್ ಠಾಣೆಗೆ ಸಂಸದರ ಆಪ್ತ ಕಾರ್ಯದರ್ಶಿ ಸುರೇಶ್ ಶೆಟ್ಟಿ ಅನ್ನುವರು ದೂರನ್ನ ದಾಖಲಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡದ ಸಾವಿನ ಹೆದ್ದಾರಿಗೆ ಶೀಘ್ರವೇ ಮುಕ್ತಿ ಸಿಗಲಿದ್ದು 1.5 ತಿಂಗಳಲ್ಲಿ ಹೆದ್ದಾರಿ ಕಾಮಗಾರಿ ಪ್ರಕ್ರಿಯೆ ನಡೆಯಲಿದೆ. ಶೀಘ್ರವೇ ಕಾಮಗಾರಿ ಶುರು ಅಂತ ಹೇಳಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಸಾವಿನ ಹೆದ್ದಾರಿಯ ಬಗ್ಗೆ ನ್ಯೂಸ್ 18 ಕನ್ನಡ ವಿಶೇಷ ವರದಿಯನ್ನ ಪ್ರಸಾರ ಮಾಡಿತ್ತು. ಧಾರವಾಡದ ಬೈಪಾಸ್ ರಸ್ತೆ ಅವ್ಯವಸ್ಥೆಯ ಬಗ್ಗೆ ನ್ಯೂಸ್ 18 ವರದಿಯನ್ನ ಬಿತ್ತರಿಸಿತ್ತು. ನ್ಯೂಸ್ 18 ವರದಿಗೆ ಸ್ಪಂದಿಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 1.5 ತಿಂಗಳಲ್ಲಿ ಕಾಮಗಾರಿ ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 6 ಲೇನ್ನಿಂದ 8 ಲೇನ್ಗೆ ಪರಿವರ್ತನೆಯನ್ನ ಮಾಡಲಾಗಿದೆ. ಟೆಂಡರ್ ಕಂಪ್ಲೀಟ್ ಆದ ಕೂಡಲೇ ಕಾಮಗಾರಿ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ. ಇದು ನ್ಯೂಸ್ 18 ಕನ್ನಡ ಬಿಗ್ ಇಂಪ್ಯಾಕ್ಟ್ ನ್ಯೂಸ್. ಈಗ ಟೆಂಡರ್ ಪ್ರೊಸೆಸ್ ಮುಗಿತಾ ಬಂದಿದೆ. ಅದನ್ನು ನಾವು ಲೇನ್ಗಳಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಕ್ಕೆ ಲೇಟ್ ಆಗಿದೆ. ಅದು 6 ಲೇನಿಂದ 8 ಲೇನ್ ಆಗಿದೆ ಈಗ. ಹಾಗಾಗಿ ಒಂದು ಸ್ವಲ್ಪ ಅದರದ್ದು ಒಟ್ಟು ಸ್ಕೋಪ್ ಚೇಂಜ್ ಆಗಿರೋದ್ರಿಂದ ಲೇಟ್ ಆಗಿದೆ. ಬಟ್
ವಿ ಆರ್ ಡೂಯಿಂಗ್ ಇಟ್. ಅದು ಈ ಹಿಂದೆ ಆಗಿರೋದು ಲೇಟ್ ನಮ್ಮಿಂದಲ್ಲ, ಇಲ್ಲಿನ ರಾಜ್ಯ ಸರ್ಕಾರ ಮತ್ತು ಹಿಂದಿನ ಕೇಂದ್ರ ಸರ್ಕಾರಗಳು ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಇವರು ಹಿಂದಿದ್ದಂಥ ರಾಜ್ಯ ಸರ್ಕಾರಗಳು 25 ತನಕ ಅಲ್ಲಿ ಅಕ್ಕಪಕ್ಕದಲ್ಲಿ ಏನೂ ಟಚ್ ಮಾಡಬಾರ್ದು ಅಂತ ಅವ್ರ ಅಗ್ರಿಮೆಂಟ್ನಲ್ಲಿ ಇತ್ತು. ಹಾಗಾಗಿ ಆದರೂ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು, ಕಾಂಟ್ರಾಕ್ಟರ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು, ಅಂದರೆ ಈಗೇನು ಅದನ್ನು ಮ್ಯಾನೇಜ್ ಮಾಡ್ತಾನೆ ಅವನು ವಿಶ್ವಾಸಕ್ಕೆ ತೆಗೆದುಕೊಂಡು ಈಗ ಟೆಂಡರ್ ಕರೆದಿದ್ದೇವೆ. ಇಷ್ಟರಲ್ಲಿ ನಮ್ಮ ಕೆಲಸ ಅದರಲ್ಲಿ ನಾವು ಪ್ರಾರಂಭ ಆಗುತ್ತೆ, ಟೆಂಡರು ಕಂಪ್ಲೀಟ್ ಆಗುತ್ತೆ. ಆಗ್ಬೋದು ಇನ್ನೊಂದು 1.5 ತಿಂಗಳಲ್ಲಿ. ಈಗ ಟೆಂಡರ್ ಪ್ರೊಸೆಸ್ ಮುಗಿತಾ ಬಂದಿದೆ. ಅದನ್ನು ನಾವು ಲೇನ್ಗಳಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಕ್ಕೆ ಲೇಟ್ ಆಗಿದೆ. ಅದು 6 ಲೇನಿಂದ 8 ಲೇನ್ ಆಗಿದೆ ಈಗ. ಹಾಗಾಗಿ ಒಂದು ಸ್ವಲ್ಪ ಅದರದ್ದು ಒಟ್ಟು ಸ್ಕೋಪ್ ಚೇಂಜ್ ಆಗಿರೋದ್ರಿಂದ ಲೇಟ್ ಆಗಿದೆ. ಬಟ್ ವಿ ಆರ್ ಡೂಯಿಂಗ್ ಇಟ್. ಅದು ಈ ಹಿಂದೆ ಆಗಿರೋದು ಲೇಟ್ ನಮ್ಮಿಂದಲ್ಲ, ಇಲ್ಲಿನ ರಾಜ್ಯ ಸರ್ಕಾರ ಮತ್ತು ಹಿಂದಿನ ಕೇಂದ್ರ ಸರ್ಕಾರಗಳು ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಇವರು ಹಿಂದಿದ್ದಂಥ ರಾಜ್ಯ ಸರ್ಕಾರಗಳು 25 ತನಕ ಅಲ್ಲಿ ಅಕ್ಕಪಕ್ಕದಲ್ಲಿ ಏನೂ ಟಚ್ ಮಾಡಬಾರ್ದು ಅಂತ ಅವ್ರ ಅಗ್ರಿಮೆಂಟ್ನಲ್ಲಿ ಇತ್ತು. ಹಾಗಾಗಿ ಆದರೂ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು, ಕಾಂಟ್ರಾಕ್ಟರ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು, ಅಂದರೆ ಈಗೇನದ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.